ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸಿಪಿ ಯೋಗೇಶ್ವರ್ ಅವರು ಜಯಗಳಿಸಿದ್ದಾರೆ. ಒಂದು ಜಿಲ್ಲಾ ಪಂಚಾಯತಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತಹ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ. ಸರ್, ಈ ಜಯ ಯಾರಿಗೆ ಸಲ್ಲಬೇಕು? ಚನ್ನಪಟ್ಟಣದ ಮತದಾರರಿಗೆ ಮೊದಲನೇದಾಗಿ ಸಲ್ಲಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಎರಡನೇದಾಗಿ ಸಲ್ಲಬೇಕು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ನಾಯಕತ್ವಕ್ಕೆ ಸಲ್ಲಬೇಕು ಅಂತ ನನ್ನ ಭಾವನೆ. ಯಾಕೆಂದರೆ ಸುಮಾರು 6 ತಿಂಗಳ ಹೋರಾಟ. ಚನ್ನಪಟ್ಟಣ ತಾಲೂಕು ಯಾವಾಗ ಶಾಸಕರು ರಾಜೀನಾಮೆ ಕೊಟ್ಟರು, ತದನಂತರ ಅದನ್ನು ಅನಾಥನಾಗಿ ಬಿಡಬಾರ್ದು ಅಂತೇಳಿ ಅವತ್ತಿಂದನೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಶ್ರಮ ಹಾಕಿದ್ರು. ಡಿ.ಕೆ. ಸುರೇಶ್ ಸಾಹೇಬರು ಸಂಘಟನಾ ಶಕ್ತಿಲಿ ಭಾಳಷ್ಟು ಅವರೂ ಶ್ರಮ ಹಾಕಿದ್ರು. ಹಾಗೂ ಭಾಳಷ್ಟು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಶಾಸಕರು ಮತ್ತು ಸಚಿವರೆಲ್ಲ ಬಂದು ಕೆಲಸ ಮಾಡಿದ್ರು. ಕೊನೆಯದಾಗಿ ನಾನು ನಿಮ್ಮ ಮೂಲಕ ಚನ್ನಪಟ್ಟಣದ ಎಲ್ಲ ಮತದಾರ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆ ನಾನು ಸೂಚಿಸಲಿಕ್ಕೆ ಸಂತೋಷ ಆಗುತ್ತೆ. ಯಾಕೆಂದರೆ ಇದು ಭಾಳ ಅವಶ್ಯಕತೆ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆಲ್ಲರಿಗೂ. ಸೊ ಒಳ್ಳೆಯ ಸಮಯದಲ್ಲಿ ಈ ಒಂದು ಫಲಿತಾಂಶ ಕೊಟ್ಟು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇಡೀ ರಾಮನಗರದ 4 ಕ್ಷೇತ್ರವನ್ನ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಂಡಿದೆ. ಎಷ್ಟು ಹೆಮ್ಮೆ ಇದೆ ಸರ್? ಅದು ಇವತ್ತು ತೋರಿಸುತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರ ಏನು ನಾಯಕತ್ವದ ಗುಣ ಹೇಗೆ, ಡಿ.ಕೆ. ಸುರೇಶ್ ಸಾಹೇಬರು ಯಾವ ರೀತಿ ಅಭಿವೃದ್ಧಿಗಳನ್ನು ಹಿಂದೆ ಮಾಡಿದ್ರು, ಆ ಒಂದು ದಿಕ್ಕಿನಲ್ಲಿ ಇವತ್ತು 4 ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲೂ ಸಹ ಶಾಸಕರಿದ್ದಾರೆ. ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಮತದಾರರ ಆದೇಶ ಕೊಟ್ಟಿದ್ದಾರೆ. ಅದನ್ನ ಮಾಡ್ಬೇಕಷ್ಟೇ, ಎಲ್ಲ ಒಟ್ಟಿಗೆ ಸೇರ್ಕೊಂಡು. ಸಿಪಿ ಯೋಗೇಶ್ವರ್ ಅವರು ಗೆದ್ದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಪ್ರಚಾರದಲ್ಲಿ ಸಾಕಷ್ಟು ಹೇಳಿಕೆಗಳು ಬರ್ತಿದ್ವು. ಅದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಈಗ ಸದ್ಯದಲ್ಲಿ ಚೀಫ್ ಮಿನಿಸ್ಟರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಹೈಕಮಾಂಡರು ಅವರೆಲ್ಲ ನಿರ್ಧಾರ ತೆಗೆದುಕೊತಾರೆ. ಸೂಕ್ತ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಭರವಸೆ ನಾವೆಲ್ಲ ಇದ್ದೇವೆ. ದೇವೇಗೌಡರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಕುಟುಂಬದ ಒಂದು ಜಿದ್ದಾಜಿದ್ದಿ ಕಣವಾಗಿತ್ತ ಅಥವಾ ಸಿಪಿ ಯೋಗೇಶ್ವರ್ ಅವರ? ದೇವೇಗೌಡರು ಅವ್ರ ಕುಟುಂಬದವರು ಹಾಸನ ಜಿಲ್ಲೆಯವರು. ಅವರು ಇಲ್ಲಿ ಬರೋಂತ ಅವಶ್ಯಕತೆ ಇರಲಿಲ್ಲ. ಆಗಿನ ಹಿಂದೆ ಯಾರು ಅವ್ರಿಗೆ ಎದುರಾಳೆ ಇರಲಿಲ್ಲ, ನಡೀತಿತ್ತು. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಸಂಘಟನಾ ಶಕ್ತಿ ಮತ್ತು ನಿರ್ವಹಣಾ ವ್ಯವಸ್ಥೆಯ ಬದಲಾವಣೆ, ಇವತ್ತು ಜನರು ಬದಲಾವಣೆ ಕೇಳ್ತಾ ಇದ್ದಾರೆ. ಹಾಗಾಗಿ ರಾಮನಗರ ಜಿಲ್ಲೆಯವರು ರಾಮನಗರದ ಮಣ್ಣಿನ ಮಕ್ಕಳುಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಜಮೀರ್ ಅವರ ಹೇಳಿಕೆ ಹಾಗೆ ಡಿ.ಕೆ. ಸುರೇಶ್ ಅವರ ಹೇಳಿಕೆ, ದೇವೇಗೌಡರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಇದೆಲ್ಲಾರು ಒಂದು ಗೆಲುವಿನ ಏನು ಲೀಡ್ ಏನಿದೆ, ಇದೇನಾದ್ರು ಕಡಿಮೆ ಆಗಕ್ಕೆ ಏನಾರು ಆಯ್ತಾ ಅಂತ? ರಾಜಕೀಯ ಬಿಟ್ಟು ಮಾತಾಡೋಂಥದ್ದು ಅಂತ ಮಾತುಗಳು ಆಡಬಾರ್ದು. ಅವರು ಬೇರೆ ರೀತಿ ಆ ಥರ ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಮಾತುಗಳು ನಾವು ಸಹ ಯಾವುದೇ ಕಾರಣಕ್ಕೂ ಪೋಷಣೆ ಮಾಡೋದಿಲ್ಲ. ಮತ್ತು ಇವತ್ತಿನ ದಿನ ಏನು ಅವರು ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಪ್ರತಿಯೊಂದನ್ನು ಎತ್ತಿ ತೋರ್ಸೋದ್ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಿದವರಲ್ಲ. ಒಂದು ದಿನ ಜನತಾ ಸಂದರ್ಶನ ಮಾಡಿದವರಲ್ಲ. ಒಂದಿನ ಜನರಿಗೆ ಹೋಗಿ ಹಳ್ಳಿಗಳಲ್ಲಿ ಕಷ್ಟ ಸುಖ ಕೇಳಿಲ್ಲ. ಪ್ರತಿ ಸಲನೂ ಎಲ್ಲೋ ಒಂದ್ ಕಡೆ ಮಾತುಗಳಲ್ಲಿ ಚುನಾವಣೆ ಮಾಡ್ಕೊಂಡು ತದನಂತರ ಎಲ್ಲೂ 5 ವರ್ಷ ಆ ಒಂದು ಕ್ಷೇತ್ರಕ್ಕೆ ಹೋಗದಿರೋ ಅಂತ ಒಂದು ಇತಿಹಾಸ ಇದೆ. ಅದನ್ನ ಬದಲಾವಣೆಯನ್ನು ಚನ್ನಪಟ್ಟಣದಲ್ಲಿ ತೋರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಪ್ರಮುಖವಾಗಿ ಇಲ್ಲಿ ಸ್ಥಳೀಯ ಅನ್ನೋದು ಹೊರಕಾಯ್ತಾ ಅಥವಾ ಅಭಿವೃದ್ಧಿ ಕೆಲಸಗಳು ಹೊರಕಾಯ್ತಾ ಅಂತ? ಅಫ್ಕೋರ್ಸ್, ಫಸ್ಟ್ನೇದಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಅಭಿವೃದ್ಧಿನ ಯಾವ ರೀತಿ ತೆಗೆದುಕೊಂಡು ಹೋಗ್ತೀನಿ ಅಂತ ಒಂದು ಉದಾಹರಣೆಯಾಗಿ 550 ಕೋಟಿ ತರದು ಒಂದ್ ಕಡೆ ಆಯ್ತು. ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಕೆಲಸ ವೈಖರಿಗಳು ನೋಡಿದ್ರು. ಅದ್ರ ಜೊತೆಗೆ ಇವತ್ತು ಸಿಪಿ ಯೋಗೇಶ್ವರ್ ಅವರು ಸ್ಥಳೀಕರಾದಂತ ಸಂದರ್ಭ, ವಲಸೆ ಹೋಗಿರೋಂಥದ್ದು ಕುಮಾರಸ್ವಾಮಿ ಅವರು ಬಿಟ್ಟು ಹೋಗಿರೋಂಥ ನೋವು ಚನ್ನಪಟ್ಟಣದವ್ರಿಗೆ ಬಹಳಷ್ಟು ಕಾಡ್ತು. ಇದ್ರ ಜೊತೆಗೆ ನಮ್ಮ ಡಿ.ಕೆ. ಸುರೇಶ್ ಸಾಹೇಬ್ರವರ ಸಂಘಟನಾ ಶಕ್ತಿ ಎಲ್ಲವೂ ಒಟ್ಟಿಗೆ ಸೇರಿ ಜನರಿಗೂ ಸ್ವಾಭಿಮಾನದ ಒಂದು ಸೇರಿ ಇವತ್ತು ಈ ಒಂದು ಫಲಿತಾಂಶ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಗೌರವ ತರಂತ ಒಂದು ಫಲಿತಾಂಶ ಅಂತ 3 ಕಡೆ ಆದಂತದ್ದು ನಾನು ಭಾವಿಸ್ತೇನೆ. ನಾನು ಪ್ರಮುಖವಾಗಿ ನಿಮ್ಮ ಕ್ಷೇತ್ರದ ಪಕ್ಕದಂತ ಜಿಲ್ಲಾ ಪಂಚಾಯತಿಯನ್ನ ನೀವು ವಹಿಸ್ಕೊಂಡಿದ್ರಿ, ಅಲ್ಲಿಯ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ನಿಮ್ಮ ಮಾಧ್ಯಮದ ಮೂಲಕ ಏನ್ ನನ್ಗೆ ಜವಾಬ್ದಾರಿ ಕೊಟ್ಟಿದ್ದಂತ ಸಂದರ್ಭದಲ್ಲಿ, ನಾವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ, ಅವ್ರನ್ನೆಲ್ಲರನ್ನು ಮತಭಿಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಗೌರವ ಕೊಟ್ಟಿದ್ದಾರೆ. ಅಷ್ಟು ಸ್ವಾಭಿಮಾನದ ಪ್ರಶ್ನೆ ಎತ್ತಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಹಾಗಾಗಿ ಅವ್ರಿಗೆ ವಿಶೇಷವಾಗಿ ನಾನು ನಿಮ್ಮ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಚನ್ನಪಟ್ಟಣದ ಎಲ್ಲ ಮತದಾರ ಬಂಧುಗಳಿಗೂ, ಅದರಲ್ಲೂ ಸಹ ಬೇವೂರಿನ ಪಂಚಾಯತಿ ಅವರಿಗೆ. ಇದಿಷ್ಟು ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಹೊಸಕೋಟೆ ಮುಂಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.